ನಮ್ಮನ್ನು ಹರಸೋ ರವಿಕೋಟಿ ತೇಜ. ಹೋ ಗುರುವೆ ಪ್ರಭು ಪುಟ್ಟ ರಾಜ, ನಮ್ಮನ್ನು ಹರಸೋ ರವಿಕೋಟಿ ತೇಜ. ವಂದನೆ ಅಭಿನಂದನೆ, ವಂದನೆ ಅಭಿನಂದನೆ. ಹೋ ಗುರುವೆ ಪ್ರಭು ಪುಟ್ಟ ರಾಜ, ನಮ್ಮನ್ನು ಹರಸೋ ರವಿಕೋಟಿ ತೇಜ. ನಮ್ಮನ್ನು ಹರಸೋ ರವಿಕೋಟಿ ತೇಜ. ಹೋ ಗುರುವೆ ಪ್ರಭು ಪುಟ್ಟ ರಾಜ, ನಮ್ಮನ್ನು ಹರಸೋ ರವಿಕೋಟಿ ತೇಜ. ಕಣ್ಣು ಕಾಣದಿದ್ದರೂ ಹೃದಯ ವಿಶ್ವ ಕಂಡಿತು, ಕಣ್ಣು ಕಾಣದಿದ್ದರೂ ಹೃದಯ ವಿಶ್ವ ಕಂಡಿತು. ಕಾಣದ ಕೈಲಾಸ ಕೈಯಲ್ಲಿ ದೊರಕಿತು, ಕಣ್ಣು ಕಾಣದಿದ್ದರೂ ಹೃದಯ ವಿಶ್ವ ಕಂಡಿತು. ಕಾಣದ ಕೈಲಾಸ ಕೈಯಲ್ಲಿ ದೊರಕಿತು. ನಿಮ್ಮ ಪಾದಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಸಂಘದ ವತಿಯಿಂದ ಇವತ್ತು ನನಗೆ ನೀಡಿರ್ತಕ್ಕಂಥ ಈ ಒಂದು ಮನವಿಯನ್ನು ಸರ್ಕಾರದ ಪರವಾಗಿ ನಾನು ಸ್ವೀಕಾರ ಮಾಡುತ್ತೇನೆ. ನೀವು ಮೊದಲನೇ ಬಾರಿ ಅಂತೂ ಭೇಟಿ ಆಗ್ತಾ ಇಲ್ಲ. ಬಹುಶಃ 3ನೇ 4ನೇ ಬಾರಿ ನಾಡಗೌಡ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಹಲವಾರು ಬೇಡಿಕೆಗಳು, ಏನು ನ್ಯಾಯಯುತವಾದ ಬೇಡಿಕೆಗಳಿದೆ, ವರ್ಕರ್ಸ್ ಪರವಾಗಿ ಇರತಕ್ಕಂಥ ಬೇಡಿಕೆಗಳು ಏನಿದೆ ಅದನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಒಂದಷ್ಟು ಬೇಡಿಕೆಗಳನ್ನು ನಾವು ಈಗಾಗಲೇ ಹಿಂದಿನ ದಿನಗಳಲ್ಲಿ ಈಡೇರಿಸಿದ್ವಿ. ಇಲಾಖೆಯಲ್ಲಿ ಈಗ ಹೊಸ ಸಚಿವರು ಅಧಿಕಾರ ಸ್ವೀಕಾರ ಮಾಡಿಕೊಂಡು ಕೆಲವೇ ದಿನಗಳಾಗಿದೆ. ನಿನ್ನೆ ಕೂಡ ಸಭೆಗೆ ಪ್ರತಿನಿಧಿಗಳು ಬಂದಾಗ, ಸಂಘದ ಪ್ರತಿನಿಧಿಗಳು ಬಂದಾಗ ಅವರ ಮುಂದೆನೆ ಸನ್ಮಾನ್ಯ ಇಲಾಖೆಯ RDPR ಇಲಾಖೆಯ ಸಚಿವರು ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ನಾನು ಅವ್ರ ಮುಂದೆನೆ ಮಾತಾಡಿದೆ. ಸನ್ಮಾನ್ಯ ಸಚಿವರು ಇಲಾಖೆಯ ಪರವಾಗಿ ಆಶ್ವಾಸನೆ ನೀಡಿದ್ದಾರೆ. ತಮ್ಮ ಬೇಡಿಕೆಗಳು ಏನಿದೆ ಅದನ್ನು ಕೂಡ ಸುದೀರ್ಘವಾಗಿ ಅವರು ನೋಡಿದ್ದಾರೆ, ಯಾಕಂದ್ರೆ ಮನವಿ ಕೂಡ ಅವರಿಗೆ ಮುಟ್ಟಿದೆ. ಆದರೆ ನನ್ನ ಕಡೆಯಿಂದ ಕಾರ್ಯದರ್ಶಿಯಾಗಿ ನಾನು ಅವ್ರಿಗೆ ವಿಷಯಗಳ ಬಗ್ಗೆ ಸುದೀರ್ಘವಾಗಿ ನಾವು ತಿಳಿಸಬೇಕಾಗತ್ತೆ. ಸೊ ಅದಕ್ಕೆ ಕಾಲಾವಕಾಶ ಮುಂದಿನ ವಾರದಲ್ಲಿ ನಾನು ಹೇಳಿದ್ದೀನಿ. ಜೊತೆಗೆ ಸಂಘದ ಪ್ರತಿನಿಧಿಗಳು ಏನಿದ್ದಾರೆ, ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಸ್ ಏನಿದ್ದಾರೆ, ಅವರು ಸಹ ಕೂಡ ನಾನು ಸಭೆಯನ್ನು ಮಾಡುತ್ತೀನಿ. ಯಾವ್ದು ಕೂಡಲೇ ನಮ್ಮ ಕೈಯಲ್ಲಿದೆ, ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನು ಕೂಡಲೇ ಮಾಡೋಣ. ಯಾವುದಕ್ಕೆ ಸ್ವಲ್ಪ ಹೆಚ್ಚಿನ ಚರ್ಚೆ ಮಾಡಬೇಕು, ಮತ್ತೆ ಬೇರೆ ಬೇರೆ ಇಲಾಖೆಗಳ ಅನುಮತಿಯನ್ನು ತಗೋಬೇಕು ಅಥವಾ ಪಾಲಿಸಿ ಡಿಸಿಷನ್ ತಗೋಬೇಕು, ಅದನ್ನು ಕೂಡ ನಾವು ನಿರ್ಣಯಗಳನ್ನು ತೆಗೆದುಕೊಳ್ಳೋಣ ಅಂತ ಒಂದು ಆಶ್ವಾಸನೆ ನೀಡಿ ಮುಂದಿನ ವಾರದಲ್ಲೇ ನಾವು ಸಭೆ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅವ್ರ ಪರವಾಗಿ ನಾನು ಕೂಡ ತಮಗೆ ಆಶ್ವಾಸನೆ ನೀಡ್ತಾ ಇರೋದು, ಯಾಕಂದ್ರೆ ಸುಮಾರು 1.5 ಗಂಟೆ ಕಾಲ ನಿನ್ನೆ ಸಂಜೆ ಸಭೆಯನ್ನು ಮಾಡಿದ್ವಿ. ವಿಷಯಗಳು ಕೂಡ ಏನು ಪ್ರಸ್ತಾಪ ಆಗಿದೆ, ಮಿನಿಮಮ್ ವೇಜಸ್ ಇರ್ಬೋದು ಅಥವಾ ಸೇವಾ ಹಿರಿತನ ಆಧಾರದ ಮೇಲೆ ಹೆಚ್ಚಳ ಕೊಡುವಂಥದ್ದು, ಅಥವಾ ಸ್ವಚ್ಛ ವಾಹಿನಿ ಸಂಬಂಧಪಟ್ಟ ವಿಷಯ, DSK ಡೇಟಾ ಎಂಟ್ರಿ ಆಪರೇಟರ್ ವಿಷಯದಿರ್ಬೋದು, ಅಥವಾ ಗ್ರಾಮ ಪಂಚಾಯತಿಗಳಲ್ಲಿ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಮಾಡುವಂಥದ್ದಿರ್ಬೋದು, ಈ ವಿಷಯಗಳು ಎಲ್ಲನೂ ಕೂಡ ನಿನ್ನೆ ಪ್ರಸ್ತಾಪ ಆಗಿದೆ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ನಿನ್ನೆ ಕೇಳಿದಾಗ ಇರುವಂತ ವಿಷಯಗಳಲ್ಲಿ ಪ್ರಥಮ ಆದ್ಯತೆ ಇರತಕ್ಕಂಥ 6-7 ವಿಷಯಗಳು ಏನಂತ ಕೇಳಿದಾಗ ಅವರು ಸಂಕ್ಷಿಪ್ತ ಪಟ್ಟಿಯನ್ನು ಕೂಡ ಸಹ ನೀಡಿದ್ದಾರೆ. ಸೊ ಅದ್ರ ಪ್ರಕಾರ ನೋಡಿದರೆ ಒಂದು ಕನಿಷ್ಠ 3-4 ವಿಷಯಗಳ ಬಗ್ಗೆ ಈಗಾಗಲೇ ಇಲಾಖೆ ಮಟ್ಟದಲ್ಲಿ ಅಟ್ಲೀಸ್ಟ್ ನನ್ನ ಹಂತದಲ್ಲಿ ನನಗೆ ಸ್ಪಷ್ಟತೆ ಇದೆ, ಮತ್ತೆ ಇದು ಮಾಡಬಹುದು ಅಂತ ಹೇಳಿ ಸರ್ಕಾರಕ್ಕೆ ಕೂಡ ನಾನು ಮುಂದೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಆದರೆ ಈಗ ಹೊಸ ಸಚಿವರವರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯ, ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಕೊಡಬೇಕಾಗತ್ತೆ. ಯಾವ್ದು ಮಾಡಬಹುದು, ಯಾವುದಕ್ಕೆ ಹೆಚ್ಚಿನ ಒಂದು ಅನುಮತಿ ಹೈಯರ್ ಲೆವೆಲ್ ಅಲ್ಲಿ ಬೇಕಾಗತ್ತೆ, ಅದು ಆರ್ಥಿಕ ಇಲಾಖೆ ಇರ್ಬೋದು ಅಥವಾ DPR ಇರ್ಬೋದು ಅಥವಾ ಕ್ಯಾಬಿನೆಟ್ ಇರ್ಬೋದು,
ಅದನ್ನು ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಆ ಕ್ರಮವನ್ನು ಕೂಡ ನಾವು ಕೂಡಲೇ, ಯಾಕಂದ್ರೆ ಮುಂದಿನ ವಾರ, ಯಾಕಂದ್ರೆ ಇವತ್ತಿನ ದಿನ ಬೆಳಗಾಮಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆ ಇದೆ. ನಾಳೆ ಒಂದಿನ ಬಿಟ್ಟರೆ 2 ದಿನ ಸರ್ಕಾರಿ ರಜೆ ದಿನಗಳಿದೆ. ಸೊ ಸೋಮವಾರದಿಂದನೇ ಸಭೆಗೆ ನಾನು ಸಮಯ ಕೇಳ್ತೀನಿ ಸನ್ಮಾನ್ಯ ಸಚಿವರಿಂದ. ನನ್ನ ಹಂತದಲ್ಲಿ 1-2 ಸಭೆಗಳು ಏನು ಮಾಡೋದಿದೆ ಅದು ಶುಕ್ರವಾರ, ಹಾಗಾದ್ರೆ ನಾಳೆ ಅಥವಾ ಸೋಮವಾರದ ಒಳಗೆ ಅದನ್ನು ನಾನು ಮುಗಿಸಿ ಪ್ರಸ್ತಾವನೆಗಳನ್ನು ಆಫೀಸ್ ಮಟ್ಟದಲ್ಲಿ ಏನು ತಯಾರು ಮಾಡಿ ನಾವು ರೆಡಿ ಇಟ್ಕೋಬೇಕಾಗುತ್ತೆ ಅದನ್ನು ನಾವು ಖಂಡಿತವಾಗಿ ತಯಾರಿ ಇಟ್ಕೋತೀವಿ ಅಂತ ಒಂದು ಆಶ್ವಾಸನೆ ನೀಡಿ ತಮ್ಮ ಹೋರಾಟಕ್ಕೆ ನಾವು ಗೌರವ ನೀಡ್ತೀವಿ. ಎಂದಿಗೂ ಏನು ಕಾರ್ಮಿಕರ ಪರವಾಗಿ ಇಲಾಖೆ ಮಾಡಬೇಕಾಗಿದೆ, ಸರ್ಕಾರದ ಒಂದು ನಿಯಮಗಳ ಪರಾಮತಿ ಒಳಗೆ ಯಾವ ರೀತಿ ನಿಮಗೆ ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ನೀಡಿ ಈ ಒಂದು ಹೋರಾಟವನ್ನು ತಾವು ಹಿಂತೆಗೆದುಕೊಳ್ಬೇಕು ಅಂತ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ಕೋತೀನಿ. ಖಂಡಿತ ಮುಂದಿನ ವಾರದಲ್ಲಿ ನಾವು ಇದರ ಬಗ್ಗೆ ಒಂದು ಉನ್ನತ ಮಟ್ಟದಲ್ಲಿ ನಿರ್ಣಯ ತಗೊಂಡು ತಮ್ಮ ಸಂಘದ ಪ್ರತಿನಿಧಿಗಳಿಗೆ ಈ ಮಾಹಿತಿಯನ್ನು ನೀಡ್ತೀವಿ. ಅದನ್ನು ಕೂಡ ಅವರು ತಮಗೆ ಮಾಹಿತಿಯನ್ನು ನೀಡ್ತಾರೆ. ಧನ್ಯವಾದಗಳು.